ಜೇನು ಕೃಷಿಯ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಲಿಕ್ಕೆ ನಾನು ಬಂದಿದ್ದೇನೆ. ವೀಕ್ಷಕರೇ, ಅವರಾಗಿರ್ತದೆ ರೋಷನ್ ಫೆರ್ನಾಂಡಿಸ್, ಸಂಪಿಗೆ, ಮೂಡುಬಿದ್ರೆ. ಅವರ ಒಂದು ತೋಟದಲ್ಲಿ ಜೇನು ಕೃಷಿಯನ್ನು ಮಾಡಿ ಒಂದು ಒಳ್ಳೆಯ ಒಂದು ಸ್ವಾವಲಂಬಿ ಜೀವನವನ್ನು ಮಾಡ್ತಾ ಇದ್ದಾರೆ. ಅವರ ಒಂದು ಜೇನು ಕೃಷಿಯ ಬಗ್ಗೆ ನಿಮಗೆ ಒಂದು ಸಣ್ಣ ಮಾಹಿತಿ ನೀಡುವಂಥ ಅವರ ತೋಟಕ್ಕೆ ಬಂದಿದ್ದೇನೆ. ಅವರ ಜೇನು ಕೃಷಿಯಲ್ಲಿ ಅವರು ಹೇಗೆಲ್ಲ ಅದನ್ನು ಯುಟಿಲೈಸ್ ಮಾಡ್ತಾರೆ, ಯಾವ ವೆರೈಟಿದೆಲ್ಲ ಜೇನಿದೆ, ಇದೆಲ್ಲವೂ ಮಾಹಿತಿ ಅವರಿಂದ ಕೇಳಿ ಬರೆಯುವ. ಬನ್ನಿ ವೀಕ್ಷಕರೇ, ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವ. ರೋಷನ್ ಅವರೇ, ನಮಸ್ಕಾರ. ನಮಸ್ಕಾರ. ಸಾಧಕರಿಗೆ ಸಲಾಮು. ನಮ್ಮ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರ ಪರವಾಗಿ ಮತ್ತು ನಮ್ಮ ಪರವಾಗಿ ನಿಮಗೆ ಈ ಕಾರ್ಯಕ್ರಮಕ್ಕೆ ರೀತಿಯ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಜೇನು ಕೃಷಿಯ ಬಗ್ಗೆ ಸ್ವಲ್ಪ ಮಾಹಿತಿ ನಮಗೆ ನೀಡ್ತೀರಾ? ಕೊಡ್ತೇನೆ. ಈಗ ಜೇನು ಕೃಷಿ ಅಂದರೆ ಈ ದೇವರು ಸೃಷ್ಟಿ ಮಾಡಿದ ವಿಶೇಷ ಜೀವಿಗಳಲ್ಲಿ ಜೇನು, ನಾನು ಹೇಳುವ ಲೆಕ್ಕದಲ್ಲಿ ಜೇನು ಜಾತಿ ಶ್ರೇಷ್ಠ ಜಾತಿ. ಒಂದು ಮನುಷ್ಯನಿಗಿಲ್ಲದ ಬೆಲೆ ಇವತ್ತು ಜೇನಿಗಿದೆ. ಜೇನಿಗೆ ಇಷ್ಟು ಮಹತ್ವ ಯಾಕಂದರೆ, ಒಂದು ಜೇನುನೊಣ ಈ ಸರ್ವವ್ಯಾಪಿ ಇಡೀ ಪ್ರಪಂಚದಲ್ಲಿರುವ ಜೇನುನೊಣಗಳು ಸಂಪೂರ್ಣವಾಗಿ ನಾಶವಾದರೆ 4 ವರ್ಷದಲ್ಲಿ, ಕೇವಲ 4 ವರ್ಷದಲ್ಲಿ ಇಡೀ ಮನುಕುಲ ಸಂತತಿ ನಾಶವಾಗಿ ಹೋಗ್ತದೆ. ಯಾಕಂದರೆ ಜೇನುನೊಣದಿಂದ ಆಗಿದ್ದು ಆ ಪರಾಗಸ್ಪರ್ಶದಿಂದ 80% ಪರಾಗಸ್ಪರ್ಶ ಜೇನುನೊಣದಿಂದ ಆಗ್ತಾ ಉಂಟು. 80% ಪರಾಗಸ್ಪರ್ಶ ಅಂದರೆ ಇಡೀ ನಮ್ಮ ಈ ಪರಿಸರದಲ್ಲಿರುವ ಮರಮಟ್ಟುಗಳಾಗಿರ್ಬೋದು, ಹಣ್ಣು ಹಂಪಲುಗಳ ಯಾವುದೇ ವ್ಯವಸ್ಥೆ ಇರ್ಬೋದು, ಕೃಷಿ ಇರ್ಬೋದು, ಎಲ್ಲವೂ ಜೇನುನೊಣದ ಮೇಲೆ ಅವಲಂಬಿತ. ಒಂದು ವೇಳೆ ಜೇನುನೊಣವೇ ಇಲ್ಲ ಅಂದರೆ ಪರಾಗಸ್ಪರ್ಶ ಇಲ್ಲ ಅಂದಮೇಲೆ ಯಾವುದೇ ಪ್ರಭೇದ ಇಲ್ಲಿ ಬದುಕಲಿಕ್ಕೆ ಚಾನ್ಸ್ ಇಲ್ಲ. ಮನುಷ್ಯ ಈ ಮರದ ಮೇಲೆ ಅವಲಂಬನೆ, ಎಲ್ಲಿ ಆಮ್ಲಜನಕ ಬೇಕು ಅಲ್ಲಿ ಮಾನವ ಅವಲಂಬನೆ ಆಗಿತ್ತು. ಈಗ ಮರಗಳೇ ಇಲ್ಲ ಬಿದ್ದ ಮೇಲೆ ಮನುಷ್ಯ ಎಲ್ಲಿಂದ ಬರೋದು? ಅದಕ್ಕೆ ಜೇನು ಜಾಸ್ತಿ ಶ್ರೇಷ್ಠ. ಜೇನುನೊಣ ನಾಶವಾದರೆ ಅದೇ 4 ವರ್ಷದಲ್ಲಿ ಮನುಕುಲ ಸಂತತಿ ನಾಶವಾಗಿ ಇದು ಭೂಮಿ ಬರಡು ಮಂಜಾರಾಗಿ ಹೋಗ್ತದೆ. ಓಕೆ, ಒಳ್ಳೆಯ ಮಾಹಿತಿ ನಿಮ್ಮದು. ಈಗ ಜೇನು ಕೃಷಿಯ ಬಗ್ಗೆ ನಮಗೆ ಮಾಹಿತಿ ಕೊಡಿ. ಈಗ ಜೇನು ಕೃಷಿ ಬಗ್ಗೆ ಅಂದರೆ, ಈ ಸರ್ತಿ ಜೇನು ಕೃಷಿಗೆ ಒಂದು ಸಮಸ್ಯೆ ಉಂಟು ಅಂದರೆ ಹೀಟ್ ಆಗಿದೆ, ತುಂಬ ಉಷ್ಣತೆ ಜಾಸ್ತಿ. ಈಗ ನನಗೇನೆ ಹೇಳೋದಾದರೆ, ನಾನು ಏಪ್ರಿಲ್ 1ಕ್ಕೆ ನನ್ನ ಸೆಟ್ ಆಗಿದೆ ಬಾಕ್ಸ್ ಸೆಟ್ ಆಗಿ ಜೇನು ಆಗಬೇಕಾದ್ರೆ ಮಳೆ ಸಹ ಬಂದಿದೆ. ಆದರೆ ಆ ಒಂದು 15 ದಿವಸದಲ್ಲಿ ಬಿದ್ದ ಬಿಸಿಲಿನ ಪ್ರಭಾವಕ್ಕೆ ಒಳಗಾದ ನೊಣಗಳು ಹೊರಗೆ ಬರದ ಕಾರಣ ಜೇನು ಆಗ್ತಾ ಇಲ್ಲ. ಈಗ ಒಂದು ಟ್ರಿಪ್ ಮಾತ್ರ ಸಿಕ್ಕಿದೆ ನನಗೀಗ. ಇದರಲ್ಲಿ ನಾನು ತೆಗಿಲಿಲ್ಲ, ಇದು ಲಾಸ್ಟ್ ಆದದ್ದು, ಅದಕ್ಕೆ ತೆಗಿಲಿಲ್ಲ. ಇದರಲ್ಲಿ ನಿಮಗೆ ಜೇನುಂಟು ತೋರಿಸ್ತೇನೆ ನಾನು. ಆದರೆ ಈ ಬಿಸಿಲಿನ ಪ್ರಕೋಪ ಜಾಸ್ತಿ ಆದದ್ದೇ ಅಂದರೆ ನಾವು ಮನುಷ್ಯರು ಮಾಡಿದ ಅವಾಂತರಗಳಿಂದಾಗಿ, ತಪ್ಪಿನಿಂದ ಅವಾಂತರಗಳು, ಇದು ತಪ್ಪು ಅಂತ ಹೇಳಿದ್ರೆ ಅವಾಂತರಗಳು ನಮ್ಮದು. ಮನುಷ್ಯರು ಎಂತ ಹೇಳ್ತಾರೆ, ಬೇಕಂತಲೇ ಮಾಡುವಂತ ಅತಿ ಬುದ್ಧಿವಂತರು ನಾವೇ ಮಾಡಿದರೆ ಏನಾಗ್ತದೆ ಅಂತೇಳಿ. ಆದರೆ ಜೇನುನೊಣ ಹೇಗಂದರೆ, ನಾವು ಹೇಗೆ ಅವರನ್ನು ಕಂಟ್ರೋಲ್ ಮಾಡಲಿಕ್ಕೆ ನೋಡಿದ್ರು ಜೇನುನೊಣಗಳು ಅವರಿಗೆ ಹೇಗೆ ಬೇಕು ಹಾಗೆ ಮಾಡಿಕೊಳ್ಳೋದು. ನಾವು ಈಗ ಒಂದು ಕ್ವೀನ್ ಅಂತ ಹೇಳೋದು, ಕ್ವೀನನ್ನು ಎಷ್ಟು ಹಿಡಿದಿಟ್ಕೊಳ್ಳೋಕೆ ಪ್ರಯತ್ನ ಪಟ್ಟರು ಆ ಕ್ವೀನು ಏನು ತಿನ್ನದೆ ಬಡವ ಆಗಿ, ಜೀವದಲ್ಲಿ ಸಪುರ ಆಗಿ, ಅದರಿಂದ ಹೊರಗೆ ನಾವು ಕ್ವೀನ್ ಗೇಟ್ ಹಾಕಿದ್ರು ಸಹ ಹೊರಗೆ ಹೋಗಿ ಕುಟುಂಬವನ್ನು ತೆಗೆದುಕೊಂಡು ಹೋಗುವ ಚಾನ್ಸಸ್ ಕ್ವೀನಿಗೆ ಉಂಟು. ಅಷ್ಟು ಅದು ಕ್ವೀನ್ ಅಂದರೆ ಅದು ಜೇನುನೊಣ ಅಂದರೆ ಅದೇ ಹೇಳಿದ್ದು ನಾವು. ನಮ್ಮದು ಏನಿಲ್ಲ, ಮನುಷ್ಯರು ನಾವು ಎಷ್ಟು ಸಹ ಟ್ರೈ ಮಾಡ್ಬೋದು ಮಾತ್ರ. ಆದರೆ ಲಾಸ್ಟಿಗೆ ಫೈನಲ್ ಡಿಸಿಷನ್ ಜೇನುನೊಣದ್ದು. ಈಗ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಈಗ ಜೇನುನೊಣದಲ್ಲಿ ಒಂದು 5 ರೀತಿಯ ಜೇನುನೊಣಗಳುಂಟು. ನುಸಿರಿ ಜೇನುನೊಣ, ಕೋಲು ಜೇನು, ಹೆಜ್ಜೇನು, ತುಡುವೆ ಮತ್ತು ಮೆಲ್ಲಿಫೆರ ಅಂತೇಳಿ. ಮೆಲ್ಲಿಫೆರ ನಮಗೆ ಕರಾವಳಿ, ದಕ್ಷಿಣ ಕನ್ನಡಕ್ಕೆ ಎಲ್ಲ ಬರೋದಿಲ್ಲ. ಯಾಕಂದರೆ ಅದು ನಿಮಗೆ ಎಂಥದ್ದು ಹೇಳ್ತಾರೆ, ನಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಮಾಡುವಂಥ. ಅದಕ್ಕೆ ಅದು ಸ್ವಲ್ಪ ದೊಡ್ಡ ಜೇನುನೊಣ, ಈ ನೊಣಗಳಿಗಿಂತ ದೊಡ್ಡದು ಜೇನುನೊಣ. ಅದಕ್ಕೆ ಅಂದರೆ ಏನಾಗ್ತದೆ ಅಂದರೆ, ಅದಕ್ಕೆ ಜಾಸ್ತಿ ದೂರ ಹಾರಲಿಕ್ಕೆಲ್ಲ ಆಗೋದಿಲ್ಲ. ಒಂದೊಂದು ಲೆಂತ್ ಅಂದರೆ ಒಂದು 50 ಮೀಟರ್ಸ್ ಟು 100 ಮೀಟರ್ಸ್ ಲೆಂತ್ ಮಾತ್ರ ಅದಕ್ಕೆ ನಮಗೆ ಅದು ಆಗೋದಿಲ್ಲ. ನಾವು ಎಲ್ಲಿಗೆ ಆಗ್ತದೆ ಅಂದರೆ, ನಾರ್ತ್ ಕರ್ನಾಟಕ, ನಾರ್ತ್ ಇಂಡಿಯಾ ಅಂದರೆ ನಮ್ಮದು ಸಾಸಿವೆ ತೋಟ ಅಥವಾ ಸೇವಂತಿಗೆ ತೋಟ ಅಥವಾ ನಿಮಗೆ ಸೂರ್ಯಕಾಂತಿ ಬೆಳೆಯುವ ಏರಿಯಾದಲ್ಲಿ ಇರುವಂಥದ್ದು. ನಾವು ಒಂದು ತೋಟದಲ್ಲಿ ಈಗ ಸೂರ್ಯಕಾಂತಿದು ಒಂದು ತೋಟ ಅಲ್ಲಿ ಅರಳುವಾಗ ಈ ಬಾಕ್ಸ್ಗಳನ್ನು ಇದಿಟ್ಟರೆ, ಮೆಲ್ಲಿಫೆರದ್ದು, ಇದರಲ್ಲ ತುಡುವೆದಲ್ಲ, ಮೆಲ್ಲಿಫೆರದ್ದು ಅಲ್ಲಿ ಇಟ್ಟರೆ ಮತ್ತೆ ಅದು ಮುಗ್ದ ತಕ್ಷಣ ನಾವು ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು. ಬೇರೆ ಎಲ್ಲಿ ತೋಟ ಉಂಟು ಅಲ್ಲಿಗೆ ಶಿಫ್ಟ್ ಮಾಡಬೇಕು. ಆದರೆ ಈ ನೊಣಗಳು ಹಾಗೆ ಅಲ್ಲ. ಈ ನೊಣಗಳಿಗೆ ಒಂದು 3 ಕಿಲೋಮೀಟರ್ ಲೆಂತ್ ಉಂಟು. ಆದರೆ ಹತ್ತಿರದಲ್ಲಿ ಎಲ್ಲಿ ಉಂಟು ಅಲ್ಲಿ ಸ್ವೀಕಾರ ಮಾಡ್ತವೆ ಅದರ ಮಕರಂದವನ್ನು. ಅಲ್ಲಿ ಸಿಗದಿದ್ದರೆ 3 ಕಿಲೋಮೀಟರ್ ತನಕ ಹೋಗಿ ಬರುವಂಥದ್ದು ಇವುಗಳಿಗೆ ಕೆಪಾಸಿಟಿ ಉಂಟು. ಒಂದು ಆ ಕ್ವೀನ್ನ ಫೆರಮೋನ್ನ ಮೇಲೆ ಡಿಪೆಂಡ್ ಆಗಿ
ಅದು ಆ ಗೂಡು ಅದು ಅವುಗಳು ಚಲನವಲನ ಮಾಡ್ತವೆ. ಅಂದ್ರೆ ಎಷ್ಟು ಕಿಲೋಮೀಟರ್ ಹೋಗ್ತದೆ ಈಗ ಇದ್ದದ್ದು? 3 ಕಿಲೋಮೀಟರ್ ತನಕ. 3 ಕಿಲೋಮೀಟರ್ ಹೋಗ್ತದೆ. 3 ಕಿಲೋಮೀಟರ್ ಹೋಗಿ ಬರುವ ಕೆಪಾಸಿಟಿ ಈ ನೊಣಗಳಿಗೆ ಉಂಟು. ಆದ್ರೆ ಅಷ್ಟು ಹೋಗುದಿಲ್ಲ, ಯಾಕಂದ್ರೆ ಅದರ ಒಳಗೆ ಸಿಗ್ತದೆ ಅವುಗಳಿಗೆ. ಸಿಗದಿದ್ರೆ 3 ಕಿಲೋಮೀಟರ್ ತನಕ ಹೋಗ್ತದೆ. ಅದರ ಆಚೆ ಹೋಗುದಿಲ್ಲ, ಅದು ಅದರ ಆಚೆ ಹೋಗುದಿಲ್ಲ, ಸೀದಾ ವಾಪಸ್ ಬರ್ತದೆ. ಹೌದು. ಮತ್ತೆ ಅದಕ್ಕೆ ಈಗ ನೀವು ಇಲ್ಲಿ ಇಟ್ಟಿದ್ದ ಜೇನುನೊಣಗಳಿಗೆ ಅದಕ್ಕೆ ಇಷ್ಟ ಆಗುವಂತ ಯಾವುದು ಅದರ ಫುಡ್ಡು? ಇದಕ್ಕೆ ಇಷ್ಟವಾಗುವಂಥದ್ದು ಅಂತೇಳಿ ಏನಿಲ್ಲ. ಈಗ ನಾವು ಈಗ ಮಳೆಗಾಲದಲ್ಲಿ ಅಂತ ಹೇಳುದಾದ್ರೆ, ಮಳೆಗಾಲದಲ್ಲಿ ನಮಗೆ ಏನು ಸಿಗುದಿಲ್ಲ, ಅಭಾವಗಾಲ. ಆಗ ಎಂತ ಆಗ್ತದೆ, ಕೆಲವರು ಸಕ್ಕರೆ ಪಾಕವನ್ನು ಕೊಡ್ತಾರೆ. ಆದ್ರೆ ಸಕ್ಕರೆ ಪಾಕಗಿಂತ ಫ್ರೂಟ್ಸ್ ಅನ್ನು ತಗೊಳ್ತವೆ. ಈಗ ಬಾಳೆಹಣ್ಣು ಆಗಿರ್ಬೋದು, ಮಾವು ಆಗಿರ್ಬೋದು, ಚಿಕ್ಕು ಆಗಿರ್ಬೋದು, ಅಥವಾ ನಮ್ಮದು ಪಪ್ಪಾಯ ಆಗಿರ್ಬೋದು, ಹಲಸಿನ ಹಣ್ಣು ಆಗ್ಬೋದು, ಜಾಸ್ತಿ ಬಲಿತ ಸ್ವಲ್ಪ ನಿಮ್ಮದು ಕೊಳೆತ ಟೈಪಲ್ಲಿ ಆದಂಥ ಈ ಫ್ರೂಟ್ಸ್ಗಳನ್ನು ಇವುಗಳಿಗೆ ಸಿಕ್ಕಿದ್ರು ಇವುಗಳಿಗೆ ಇವುಗಳು ಆಹಾರವಾಗಿ ಅದನ್ನು ಪರಿವರ್ತನೆ ಮಾಡ್ತವೆ. ಸಕ್ಕರೆ ಪಾಕ ಕೊಡ್ಬೇಕಂತೇಳಿ ಏನಿಲ್ಲ, ಅದನ್ನು ನಮಗೆ ಬದಲಾವಣೆ ಈಸಿಗೋಸ್ಕರ ಮಾಡುವುದು, ರೈತರ ಸ್ವಾರ್ಥ ಅಂತ. ಮತ್ತೆ ಎಂತ ಅಂದರೆ ಈಸಿಯಲ್ಲಿ ಸಿಗ್ತದೆ ನಮಗೆ ಅಂತೇಳಿ ನ್ಯಾಚುರಲ್ಲಿ ನಾವು ಫುಡ್ ನೋಡೋದಾದರೆ ಫ್ರೂಟ್ಸನ್ನು ಕೊಟ್ಟು ಅವುಗಳನ್ನು ನಾವು ಸಾಕ್ಬೋದು. ಮಳೆಗಾಲದಲ್ಲೂ ಫ್ರೂಟ್ಸುಗಳನ್ನು ನಿಮ್ಮದು ಹಣ್ಣಾದ ಬಾಳೆಹಣ್ಣನ್ನೆಲ್ಲ ಕೊಟ್ಟು ಸಾಕ್ಬೋದು. ಒಂದು ವೇಳೆ ಅದಕ್ಕೆ ಏನು ಕೊಡಲಿಲ್ಲ ಆದರೆ ಒಂದು ವೇಳೆ ಏನು ನೋಡಿ, ಈಗ ನಾನು ನಿಮಗೆ ತೆಗೆದೇ ತೋರಿಸ್ತೇನೆ. ಈಗ ಇದು ಫುಲ್ಲು ಒಂದು ಸ್ಟ್ರಾಂಗ್ ಇರುವ ಇದು ಕುಟುಂಬ, ಇದು ಫುಲ್ಲು ಸ್ಟ್ರಾಂಗ್ ಉಂಟು. ನಾನಂದರೆ ಇದಾದ ಜೇನೆಲ್ಲ ತೆಗಿಲಿಲ್ಲ, ಈಗ ಫುಲ್ಲು ಜೇನಾಗಿದೆ ನೋಡಿ, ಇದು ಫುಲ್ಲು ಜೇನಾಗಿದೆ. ಇದು ನೋಡಿ, ಇದು ಸಂಸಾರ ಕೋಣೆ, ಇದು ಜೇನು ಕೋಣೆ. ಈಗ ನಮ್ಗೆ ಜೇನು ತೆಗಿಲಿಕ್ಕಿರೋದು ಇದ್ರದ್ದು ಮಾತ್ರ. ಈಗ ಫುಲ್ ಆಗಿದೆ, ಫುಲ್ ಪ್ಯಾಕ್ ಆಗಿದೆ. ನಾನು ತೆಗಿಬೇಕಿತ್ತು, ತೆಗಿಲಿಲ್ಲ, ಯಾಕಂದ್ರೆ ನನಗೆ ಬಿಸಿ ಮೋಡ ಎಲ್ಲ ಉಂಟು ನೋಡಿ. ಫುಲ್ ಪ್ಯಾಕ್ ಆಗಿದೆ, ಫುಲ್. ಹೀಗೆ ಆದದ್ದು ಜೇನು ಬಾರಿ ಒಳ್ಳೇದಿರ್ತದೆ, ಇದರ ಟೇಸ್ಟ್ ಒಳ್ಳೇದು, ದಪ್ಪ ಇರ್ತದೆ ತುಂಬಾ. ಇದು ಫುಲ್ ಹೀಗೆ ಆದದ್ದು ನಾವು ಜೇನು ತೆಗೆಯೋದು. ಈಗ ನೋಡಿ ಸಂಸಾರ ಕೋಣೆ ನೋಡಿ, ನೋಡಿ ಸಂಸಾರ ಕೋಣೆಯ ಎರಿಗಳಲ್ಲೂ ಮೇಲೆ ಜೇನು ಉಂಟು. ಇದು ಅವುಗಳಿಗಾಗಿ ಮಾಡಿದ ಜೇನು. ಈಗ ಇದು ಸಹ ಜೇನು ಮಾಡಿದ್ದ ಅವುಗಳಿಗೇನೆ. ಆದರೆ ನಾವು ಮನುಷ್ಯರು ಸ್ವಾರ್ಥಿಗಳು, ಅದಕ್ಕೆ ಅದರ ಆಹಾರವನ್ನು ನಾವು ಕದಿಯುವುದು, ನಾವು ತೆಗೆಯುವುದಲ್ಲ, ನಾವು ಕದಿಯುವುದು. ಹಾಗೇನೆ ಸೇಮ್ ಹೀಗೇನೆ ಜೇನು ನಿಮಗೆ ಸಂಸಾರ ಕೋಣೆಯಲ್ಲಿ ಉಂಟು. ಆದ್ರೆ ಕೊನೆಯ 2 ಎರಿಗಳು ಪೂರ್ತಿಯಾಗಿ ಜೇನು, ಉಳಿದ ಎರಿಗಳಲ್ಲಿ ಅವುಗಳ ಬ್ರೂಡ್ ಅಂದ್ರೆ ಮೊಟ್ಟೆ ಪ್ಲಸ್ ಜೇನು ಇರ್ತದೆ. ನಿಮ್ಗೆ ಒಂದು 2 ಇಂಚು 3 ಇಂಚು ತನಕ ಜೇನು ಇರ್ತದೆ. ಅವುಗಳು ಮಳೆಗಾಲಕ್ಕಾಗಿ ಶೇಖರಿಸಿಟ್ಟಿದ್ದಾವೆ. ಈಗ ಮಳೆಗಾಲದಲ್ಲಿ ವಿಪರೀತ ಮಳೆ ಆದ್ರೆ ಒಂದು ದಿವಸಕ್ಕೊಮ್ಮೆ ಮಳೆ ಬಂದ್ರೆ ಏನು ಸಮಸ್ಯೆ ಇಲ್ಲ. ಇವುಗಳನ್ನದು ಹೊರಗೆ ಹೋಗಿ ತಗೊಂಡು ಬರ್ತವೆ. ಈಗ ಒಂದು ವೇಳೆ ಕಂಟಿನ್ಯೂ ನಿಮ್ಗೆ ಒಂದು 6 ದಿವಸ 7 ದಿವಸ ಮಳೆ ಬಂದ್ರೆ ಈ ಸಂಸಾರ ಕೋಣೆಯಲ್ಲಿ ಶೇಖರಿಸಿಟ್ಟಿದ್ದಂತಹ ಜೇನನ್ನು ಅವುಗಳು ತಿಂದು ಬದುಕ್ತವೆ. ಅಭಾವ ಸೃಷ್ಟಿ ಆಯ್ತಂದ್ರೆ ಅವುಗಳು ಪಲಾಯನ ಆಗ್ತವೆ. ಆವಾಗ ನಾವು ಅದನ್ನು ಪರಿಶೀಲಿಸಿ ಆವಾಗ ನಾವು ಅದಕ್ಕೆ ಕೃತಕ ಆಹಾರದ್ದು ವ್ಯವಸ್ಥೆ ಮಾಡಿ ಕೊಡಬೇಕು. ವಿಪರೀತ ಮಳೆ ಇದ್ರೆ ಮಾತ್ರ. ನಮ್ಮದು ಕೆಲವು ಸರಿ ಎಂತ ಆಗ್ತದೆ ಅಂದರೆ, ನಾವು ಮೇ ಲಾಸ್ಟ್ ತನಕ ಬಿಟ್ಟಿರ್ತೇವೆ ಇದನ್ನು. ಈಗ ಇದನ್ನು ತೆಗಿತೇನೆ ನಾನು, ನಾಳೆ ನಾಳ್ದು ತೆಗಿತೇನೆ. ನಾಳೆ ನಾಳ್ದು ತೆಗೆದ ನಂತರ ಇದರಲ್ಲಿ ಜೇನು ಆಯ್ತಂದ್ರೂ ಪ್ಯಾಕ್ ಆಗದಿದ್ರೆ, ಮಳೆ ಬಂದರೆ ಹೀಗೆ ಸೀಲ್ ಆಗದಿದ್ರೆ, ಆವಾಗ ನಾನು ಈ ಜೇನನ್ನು ತೆಗೆಯೋದಿಲ್ಲ. ಅವುಗಳೇ ಮಳೆಗಾಲಕ್ಕೆ ಉಪಯೋಗಿಸ್ತವೆ. ನಾನು ಅದನ್ನೊಂದು ಮಾಡ್ತೇನೆ. ಮೇ ಲಾಸ್ಟ್ ವಾರದ್ದು ಅಂದರೆ ಮಳೆ ಶುರುವಾಗುವ ಮೊದಲಿದ್ದು ಜೇನು ಇದರಲ್ಲಿ ಫುಲ್ಲು ಸೀಲೆಲ್ಲ ಆಗದಿದ್ರೆ ನಾನು ಅವುಗಳಿಗೆ ಬಿಟ್ಟಿರ್ತೇನೆ. ಮಳೆಗಾಲಕ್ಕೆ ಅವುಗಳು ಉಪಯೋಗಿಸ್ಕೊಳ್ತವೆ. ಹಾಗೆ ಅವುಗಳ ಸಂಸಾರವನ್ನು ಅವುಗಳು ಕಾಪಾಡಿಕೊಳ್ತವೆ. ಇದನ್ನು ನಾವೊಂದು ಸೆಪ್ಟೆಂಬರ್ ತನಕ ನೋಡಬೇಕಾಗ್ತದೆ. ಫೀಡಿಂಗ್ ನಮಗೆ ಮಳೆ ಇರುವ ತನಕ ಕೊಡಬೇಕು. ಆದರೆ ನಾವು ಗಟ್ಟಿ ಸ್ವಲ್ಪ ಫೀಡಿಂಗ್ ಜಾಸ್ತಿ ಮಾಡಿ ಈ ಮಳೆಗಾಲದಲ್ಲಿಯೇ ಇದರ ಅಭಿವೃದ್ಧಿಯನ್ನು ಒಂದು ಸೆಪ್ಟೆಂಬರ್ ತಿಂಗಳಿಗೆ ಅಭಿವೃದ್ಧಿ ಆಗುವ ಹಾಗೆ ಮಾಡಿಕೊಳ್ತೇವೆ. ಆ ಕೊನೆಯ ಎರಿಗಳನ್ನು ತೆಗೆದು ಹೊಸ ಎರಿ ಆಗುವ ಹಾಗೆ ಮಾಡಿ, ಅದರಲ್ಲಿ ಗಂಡು ನೊಣ ಆಗುವ ಹಾಗೆ ಮಾಡಿ ನಾವೆಲ್ಲ ಅದನ್ನು ಅಭಿವೃದ್ಧಿಪಡಿಸುವ ಇದು ಈಗ ವೈಜ್ಞಾನಿಕವಾಗಿ ಅಂದರೆ ನಾವು ವಾಣಿಜ್ಯ ರೀತಿಯಲ್ಲಿ ಜೇನು ಕೃಷಿ ಮಾಡುತ್ತಿರುವುದರಿಂದ ಇದನ್ನು ಮಾಡಬೇಕಾಗ್ತದೆ ನಮಗೆ. ಈಗ ನಿಮ್ಗೆ ಇನ್ನೊಂದು ಪ್ರಶ್ನೆ, ಒಂದು ಜೇನುನೊಣದ್ದು ಜೀವಿತಾವಧಿ ಎಷ್ಟು ದಿನ, ಮತ್ತು ಅದರ ಜೀವಿತಾವಧಿಯಲ್ಲಿ ಅದು ಒಂದು ಎಷ್ಟು ಜೇನನ್ನು ಸಂಗ್ರಹಿಸ್ತದೆ? ಈಗ ಇದರದ್ದು ಜೀವಿತಾವಧಿ ಅಂತೇಳಿ ಯಾವ ವಿಜ್ಞಾನಿ ಆಗಲಿ ಯಾವ ಜೇನು ಕೃಷಿಕಾಗಿ ಇಷ್ಟೊತ್ತು ಕಂಡುಕೊಡ್ಲಿಲ್ಲ. 90 ದಿವಸ ಅಂತ ಹೇಳ್ತಾರೆ. ಈಗ ವಿಷಯ ಎಂತ ಅಂದರೆ, ಕೆಲವರು ಹೇಳುವಾಗ ಹೇಳ್ತಾರೆ
ಕೆಲಸದ ನೊಣಕ್ಕೆ 58 ದಿನ, ಗಂಡು ನೊಣಕ್ಕೆ 59 ದಿನ ಅಂತ ಹೇಳ್ತಾರೆ. ರಾಣಿದೊಂದು 3.5-4 ವರ್ಷ 5.5 ವರ್ಷ ತನಕ ಬರ್ತದೆ. ಆದರೆ ಕೆಲಸ ಮತ್ತು ಗಂಡುಗಾರ ನೊಣದಲ್ಲಿ ಕೆಲವರಿದ್ದು 89 ದಿವಸ ಅಂತೇಳಿ ಉಂಟು, 90 ದಿವಸ ಉಂಟು, ಆದರೆ 58 ದಿವಸ ಉಂಟು, 59 ದಿವಸ. ಈಗ ನಾನೆಂತ ಹೇಳುದಂದ್ರೆ, ಒಂದು ವೇಳೆ ಈ ರಾಣಿ ಇಲ್ಲದಿದ್ರೆ, ರಾಣಿ ಸತ್ತ ನಂತರ ಕೆಲವು ಕ್ವೀನ್ಲೆಸ್ ಬಾಕ್ಸ್ ಅಂತೇಳಿ ಆಗ್ತದೆ, ಅಂದ್ರೆ ರಾಣಿ ರಹಿತ ಬಾಕ್ಸ್ಗಳು. ಈ ರಾಣಿ ರಹಿತ ಬಾಕ್ಸ್ಗಳು ಅಂತೇಳಿ ಹೇಳಿದಾಗ ಅದರಲ್ಲಿ ಕ್ವೀನ್ ಇರುದಿಲ್ಲ, ಆದ್ರೆ ಅದರಲ್ಲಿ ಕೆಲಸಗಾರ ನೊಣಗಳು ಇರ್ತವೆ. ಈ ಕೆಲಸಗಾರ ನೊಣಗಳು ಅಲ್ಲಿ ಎಂತ ಅಂದ್ರೆ, ಕ್ವೀನ್ 21 ದಿವಸಕ್ಕೆ ನಿಮ್ಗೆ ಮೊಟ್ಟೆ ಇಡುದು ನಿಲ್ಸಿದ್ರೆ ಆ ಪೆರಮೋನ್ ಚೇಂಜ್ ಆಗಿದೆ, ಅಲ್ಲಿ ಪೆರಮೋನ್ ಇರುದಿಲ್ಲ, ಆದ್ರಿಂದ ಅದು ಕ್ವೀನ್ಲೆಸ್ ಆಗ್ತದೆ. ಮತ್ತೆ ನಿಮ್ಮ ಯಾವ ಕ್ವೀನ್ ಕೊಟ್ಟರು ಸಹ ಅದು ತಗೊಳ್ದಿಲ್ಲ. ಈಗ ನಾನೆಂತ ಹೇಳುದಂದ್ರೆ, ಅದರಲ್ಲಿ ಇದ್ದ ಕೆಲಸಗಾರ ನೊಣಗಳು ನೆಕ್ಸ್ಟ್ ಒಂದು 3-4 ತಿಂಗಳು ತನಕ ಸಹ ಇದ್ರೆ ಹಾಗೇನೆ ಇರ್ತವೆ. ಹಾಗಾದ್ರೆ ಅದರದ್ದು ಜೀವಿತಾವಧಿ ಯಾವುದು ಅಂತೇಳಿ ಹೇಗೆ ಕಂಡುಹಿಡಿಯುದು ಅಲ್ವಾ? ಈಗ 4 ತಿಂಗಳು ಅಂದ್ರೆ ನಿಮಗೆ ಎಷ್ಟಾಯ್ತು? 3-4 12 120 ದಿವಸ ಆಯ್ತು. ಆದ್ರೆ ಅದರದ್ದು ಮೊದಲಿದ್ದು ಒಂದು 20 ದಿವಸ ಹಿಡಿದು ಸಹ 140-160 ದಿವಸ ಆಯ್ತು. ಒಳ್ಳೆ ಪ್ರಶ್ನೆ, ಯಾಕಂದ್ರೆ ಅಲ್ಲಿ ಕ್ವೀನ್ ಇಲ್ಲ. ಹೌದು, ಕ್ವೀನ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಆ ನೊಣಗಳು ಇದೆ, ಒಂದು 3-4 ತಿಂಗಳ ತನಕ ಇರ್ತವೆ. ಹಾಗಾದ್ರೆ ಜೀವಿತಾವಧಿ ಹೇಗೆ ಕಂಡುಹಿಡ್ಕಿದ್ದು? ಇದನ್ನು ವಿಜ್ಞಾನಿಗಳು ಪರಿಶೀಲಿಸಿ ಇದಕ್ಕೊಂದು ಸೂಕ್ತ ಉತ್ತರ ಕಂಡುಹಿಡಿದ್ರೆ ಒಳ್ಳೇದು. ಯಾಕಂದ್ರೆ ನನಗೆ ಸಹ ಗೊತ್ತಿರ್ಲಿಲ್ಲ ಇದನ್ನು. ನಾನು ಈ ಸರ್ತಿ ಇದನ್ನು ಅದು ಹೇಗೆ ಇದು ಮಾಡುದು ಅವರು ಸಹ ಈ ಸಣ್ಣ ಮರಿಯಿಂದ ಹಿಡಿದು ಅದೇ ಮರಿ ಅದಕ್ಕೆ ಎಂತ ಒಂದು ಗುರುತು ಇಡುದು? ಅದೇ ಈಗ ನನಗೆ ಪ್ರಶ್ನೆ. ಅದು ಯಾವತ್ತು ಹೇಳಿದ್ರು ಪ್ರಕೃತಿಯ ವಿರುದ್ಧ ನಾವು ಹೋಗ್ಬಾರ್ದು. ದೇವರು ಅದಕ್ಕೂ ಒಂದು ಇದು ಕೊಟ್ಟಿದ್ದಾರೆ. ಈಗ ಇನ್ನೊಂದು ವಿಷಯ ಎಂತ ಅಂತ ಹೇಳಿದ್ರೆ, ಈಗ ಕೆಲವರು ಹೇಳುದಂದ್ರೆ, ನಿಮಗೆ ಬೇಸಿಗೆ ಕಾಲದಲ್ಲಿ ಅದಕ್ಕೆ ಜೀವಿತಾವಧಿ ಸ್ವಲ್ಪ ಕಮ್ಮಿ, ಮಳೆಗಾಲ ಬಂದಾಗ ಜೀವಿತಾವಧಿ ಜಾಸ್ತಿ ಹೇಳುದು. ನಾನು ಹೇಳುದು ಅದು ಹೇಗೆ ಆಗುದು? ಈಗ ಬೇಸಿಗೆ ನನಗೆ ಜೀವಿತಾವಧಿ ಯಾವುದಕ್ಕೊಂದು ಫಿಕ್ಸ್ ಅಂತೇಳಿ ಇಲ್ಲ ಜೀವಿತಾವಧಿ ನನ್ನ ಲೆಕ್ಕದಲ್ಲಿ. ಯಾಕಂದ್ರೆ ಯಾರಿಗೂ ಯಾವುದ್ರದ್ದು ಒಂದನ್ನು ಇಷ್ಟೇ ದಿವಸ ಬದುಕ್ತಾನೆ ಇಷ್ಟೇ ದಿವಸ ಸಾಯ್ತಾನೆ ಅಂತೇಳಿ ಯಾವುದಕ್ಕೂ ಸಹ ಇಲ್ಲ. ಆಗ ಜೇನುನೊಣಕ್ಕೆ ಹೇಗೆ ಬರುದು? ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ ಅದೇ ನಾನು ಹೇಳಿದ್ದು, ಕ್ವೀನ್ಲೆಸ್ ಆದ ಬಾಕ್ಸ್ ನಿಮ್ಗೆ ಅಷ್ಟು ದಿನ ಉಳಿತದಾದ್ರೆ ಹೇಗೆ ಅಂತೇಳಿ. ಇದಕ್ಕೆ ನಾನೀಗ ಹೇಳಿದ್ದು ತಪ್ಪು ಇರ್ಬೋದು, ಸರಿ ಇರ್ಬೋದು. ಯಾರಾದರೂ ಈ ವೀಕ್ಷಣೆ ನೋಡಿ ಯಾರಾದರೂ ಸರಿಯಾದ ಮಾಹಿತಿ ಇದ್ದವರು ತಿಳಿಸಿದ್ರೆ ನನಗೆ ಸಹ ಒಳ್ಳೇದು. ಯಾಕಂದ್ರೆ ನನ್ನ ಗಮನ ಸೈಂಟಿಫಿಕ್ ಆಗಿ ಕೊಡ್ಬೇಕಲ್ಲ ಅವರು. ಸೈಂಟಿಫಿಕ್ ಆಗಿ ಕೊಡ್ಬೋದು, ರಿಸರ್ಚ್ ಮಾಡಿ ಸಹ ಕೊಡ್ಬೋದು. ಇಲ್ಲಾದ್ರೆ ಕೆಲವರು ನಮ್ಮ ಜೇನು ಕೃಷಿಕರಿದ್ದಾರೆ, ಅದರ ಬಗ್ಗೆನೇ ಒಲವಿದ್ದವರು, ಅದರ ಬಗ್ಗೆನೇ ಥಿಂಕ್ ಮಾಡಿರ್ತಾರೆ. ಅವರು ಎಷ್ಟು ದಿವಸ ಆಗಿರ್ಬೋದು ಹಾಗೆ ಗೆಸ್ ಮಾಡುವವರು ಸಹ ಇದ್ದಾರೆ, ಅದನ್ನೇ ಫೈಂಡ್ ಔಟ್ ಮಾಡುವವರು ಇದ್ದಾರೆ. ಹಾಗೆ ಮಾಡಿ ಯಾರಾದರೂ ತಿಳಿಸಿದ್ದು ಇದ್ರೆ ಭಾರಿ ಒಳ್ಳೇದು ನನಗೆ. ಯಾಕಂದ್ರೆ ನನಗೆ ಸಹ ಕನ್ಫ್ಯೂಷನ್. ಕೆಲವು ಕಡೆ 189 ದಿವಸ, 90 ದಿವಸ. ಹೌದು, ಗಂಡು ನೊಣಕ್ಕೆ 1 ದಿವಸ ಜಾಸ್ತಿ, ಹೆಣ್ಣು ನೊಣ ಕೆಲಸಗಾರ ನೊಣಕ್ಕೆ 1 ದಿವಸ ಕಮ್ಮಿ. ಹಾಗೇನೇ ಇರುದು ನಿಮಗೆ 58 ದಿವಸ, 59 ದಿವಸ, 89 ದಿವಸ, 90 ದಿವಸ ಅಂತೇಳಿ ಇರುದು. ನನಗೆ ಗೊತ್ತಿಲ್ಲ. ಈಗ ಇದರ ಬಗ್ಗೆ ಒಂದು ಸರಿಯಾದ ಮಾಹಿತಿ ಯಾರಾದರೂ ನೋಡ್ತಾ ಇದ್ದವರು ತಿಳಿಸಿದ್ರೆ ನನಗೆ ತಿಳಿಸಿ.